ಓಕೆ ನೋಡಿರಿ, ಸಿಂಧಿ ಕಡಿ ಈ ಥರ ಎಲ್ಲ ಬಾಯ್ಲ್ ಮಾಡೀನಿ, ಒಗ್ಗರಣೆ ಹಾಕಿ. ಅದಕ್ಕೆ ಒಗ್ಗರಣೆ ಅಂದ್ರೆ ಏನು, ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಇದು ಹಾಕಿದ್ಮೇಲೆ ಇದೆಲ್ಲ ಮಸಾಲೆ ಹಾಕಿ ಸ್ವಲ್ಪ ಬೇಸನ್ ಆಟ, ಬೇಸನ್ ಆಟನೂ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಸೊ ಈಗ ಇದಕ್ಕೊಂದು ತಡ್ಕ ಕೊಡಬೇಕು. ತಡ್ಕ ಅಂದರೆ ಇಲ್ಲಿ ಆಯಿಲ್ ಹಾಕಿದ್ದೇನೆ ಒಂದು ಡಬ್ರಿಯಲ್ಲಿ. ಸೊ ಇದು ಜೀರಿಗೆ, ಓಕೆ. ಆಮೇಲೆ ಇದು ಸಾಸಿವೆ, ಡನ್. ಆಮೇಲೆ ಇದು ಫ್ರೆಶ್ ಕರಿಬೇವು, ಇದು ನಮ್ಮದು ಇದ್ರದ್ದು ಅಂದರೆ ನಮ್ಮ ತೋಟ ಏನು ಹೊರ ಇದೆ ಐತಲ್ಲ ನಮ್ಮ ಗಿಡದ ನಾಯಿಂದ ಫ್ರೆಶ್ ಕಡಿಪತ್ತ, ಓಕೆ. ಇದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ತಡ್ಕ ಆಯಿತು, ಇಷ್ಟಿದೆ, ಚೆನ್ನಾಗಿದೆ ಆಗ್ತದೆ. ಇದರಲ್ಲಿ ನಾನು ಒಂಚೂರು ಖಾರ ಪುಡಿ ಅಂತ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿ ಅಂಥೇಳಿ, ಓಕೆ. ಇದು ರೆಡ್ ಚಿಲ್ಲಿ ಪೌಡ್ರ್. ಈಗ ಇದನ್ನು ಹಾಕಿದ್ಮೇಲೆ ಆಫ್ ಮಾಡ್ಕೊಂಡು ಗ್ಯಾಸು. ಇದನ್ನು ನಾನೇನು ಮಾಡಿದೆ, ಸೊ ಇದು ನಾನು ತಡ್ಕ ಎದಕ್ಕೆ ಕೊಡ್ತಾಯಿದ್ದೀನಿ, ಸಿಂಧಿ ಕಡಿಗೆ, ಓಕೆ. ನೋಡಿರಿ, ಈ ಥರ ಚೆನ್ನಾಗಿ ಕಲರ್ ಬರ್ತೈತಿ, ಆಮೇಲೆ ತಿನ್ನೋಕ್ಕೂ ರುಚಿಯಾಗಿರ್ತೈತಿ. ನಿಮಗೂ ಯಾವಾಗಾರ ಅನ್ನಿಸ್ತಂದ್ರೆ ಈ ಥರ ಒಂದು ಇದು ಮಾಡಿಕೊಂಡು ತಿಂದರೆ, ಅದು ಡೈಲಿ ದಾಲ್ ಡೈಲಿ ಅದಕ್ಕಿಂತ ಒಂದು ಸ್ವಲ್ಪ ಚೇಂಜಿಯಾಗಿ ಇರಬೇಕು. ಸೊ ಎಕ್ದಮ್ ಸೂಪರ್ ಟೇಸ್ಟ್ ಆಗೈತಿ ಇದು. ಈಗ ಮಳೆ ಒಂದೈತಿ, ಬಿಸಿ ಬಿಸಿ ರೈಸ್ ಹಾಗೂ ಸಿಂಧಿ ಕಡಿ ಒಂಥರ ಬೆಸ್ಟ್ ಕಾಂಬಿನೇಷನ್, ಓಕೆ. ಥ್ಯಾಂಕ್ ಯು.